ಐನಾಪುರ ಪಟ್ಟಣ ಪಂಚಾಯಿತಿ 30 ವರ್ಷಗಳ ನಂತರ ಬಿಜೆಪಿ ತಕ್ಕೆಗೆ. ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ 9ರಂದು ನಡೆಯಿತು. ಅಧ್ಯಕ್ಷರಾಗಿ ತಮ್ಮಣ್ಣ ಪಾರಶೆಟ್ಟಿ, ಉಪಾಧ್ಯಕ್ಷರಾಗಿ ಗೀತಾ ನಾಮದೇವ್ ಕೆಂಗಾರೆ ಅವಿರೋಧವಾಗಿ ಆಯ್ಕೆಯಾದರು. ಸುಮಾರು 25ರಿಂದ 30 ವರ್ಷದಿಂದ ಐನಾಪುರ ಪಟ್ಟಣ ಪಂಚಾಯಿತಿ ಕಾಂಗ್ರೆಸ್ ಹಿಡಿತದಲ್ಲಿತ್ತು. ಈಗ ಬಿಜೆಪಿಯ ಕೈವಶವಾಗಿದೆ. ಐನಾಪುರ ಪಟ್ಟಣದಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ಭಾರೀ ಕುತೂಹಲ ಕೆರಳಿಸಿತು. ಕಾಗವಾಡ ಪೊಲೀಸ್ ಠಾಣೆ ಪಿಎಸ್ಐ ಧರ್ಮಟ್ಟಿಯವರ ಪೊಲೀಸ್ ಸರ್ಪಗಾವಲಿನಲ್ಲಿ ಚುನಾವಣೆ ನಡೆಯಿತು. ಚುನಾವಣಾಧಿಕಾರಿಯಾಗಿ ತಹಸೀಲ್ದಾರ್ ಪರಮಿಳಾ ದೇಶಪಾಂಡೆ ಆಗಮಿಸಿದ್ದರು. ಚಿಕ್ಕೋಡಿ ಸಂಸದ ಅಣ್ಣಸಾಬ್ ಜೊಲ್ಲೆ ಮಾತನಾಡಿ, ಶೇಡ್ಬಾಳ, ಉಗಾರ್ಕುರ್ದ ಮತ್ತೆ ಐನಾಪುರ ಪಟ್ಟಣ ಪಂಚಾಯಿತಿ ಬಿಜೆಪಿ ತಕ್ಕೆಗೆ ಬಂದಿರುವುದು ಸಂತೋಷಕರ ಸಂಗತಿಯಾಗಿದೆ ಎಂದರು. ಮುಂಬರುವ ದಿನಗಳಲ್ಲಿ ಕೂಡ ಈ ಒಂದು ರಿಸಲ್ಟ್ದಿಂದ 3 ದಿನದಿಂದ ಬಿಜೆಪಿ ನಾನು ಹೇಳಬಯಸ್ತೇನೆ. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಬೆಂಬಲಿಗರು ಪಟ್ಟಣದಲ್ಲಿ ಪಟಾಕಿ ಸಿಡಿಸಿ ಒಬ್ಬರಿಗೊಬ್ಬರು ಗುಲಾಲ್ ಏರ್ಚಿ ಸಂಭ್ರಮ ಪಟ್ಟರು. ದಿಕ್ಕಿಗೆ ಹೋಗ್ಬೇಕಂತ ಯಾವುದೇ ಪಕ್ಷದವ್ರು ಇರಲಿ, ಅವ್ರಿಗೆ ಸಂಸ್ಕಾರ ಕಲಿಸ್ತಕ್ಕಂಥದ್ದು ಇವ್ರ ಕಡೆ ಇರಬೇಕು. ಇವರ ಅಸಂಸ್ಕೃತವಾಗಿ ನಡ್ಕೊಂಡ್ರೆ ತಪ್ಪಾಗ್ತದ. ಶೆಡ್ ಹೊಡೆಯೋದ ಇದೇನು ಕುಸ್ತಿ ಮೈದಾನ ಅಲ್ಲದ. ಇವತ್ತು ಆ ಮೈದಾನ ಇದ್ದದ ಏನೋ ಒಂದು ಚುನಾವಣೆ ಅದ. ಇವತ್ತು ಚುನಾವಣೆ ಒಳಗೆ ಇರ್ತದ. ಇವತ್ತು ನಾವು ಬೇರೆ ಬೇರೆ ತಾವೆಲ್ಲ ನೋಡಿದೇರಿ. ಇವತ್ತು ಬೆಂಗಳೂರಿಗೆ ಹೋದ್ಮೇಲೆ ಎಲ್ಲ ಪಕ್ಷ ವಿರೋಧ ಪಕ್ಷದವ್ರು ಹಿಡ್ಕೊಂಡ ವಿರೋಧ ಪಾರ್ಟಿ ಇದ್ರೂ ಆಯಿತು, ಅದ ಆಳೋ ಪಾರ್ಟಿ ಇರಲಿ, ಇವತ್ತು ಅಲ್ಲಿ ಕೆಲಸ ಹೇಳಿ ತೊಗೊಳ್ತಾರಿಲ್ಲ. ಇಲ್ಲಿ ಮತ್ತು ಶೆಡ್ ಹೊಡೆಯಂಥದ್ದು ಇಲ್ಲಿ ಏನು ಪ್ರಶ್ನೆನ ಬರಂಗಿಲ್ಲ. ಕೆಲಸ ಮಾಡ್ತಕ್ಕಂಥ ಪ್ರಶ್ನೆ ಅದ. ಇವತ್ತು ಅದನ್ನೆಲ್ಲ ಬಿಡ್ಬೇಕು. ಇವತ್ತು ಜನರಿಗೆ ನಾವು ಇಡೀ ಜಗತ್ತು ಇವತ್ತು ದೇಶ ಇವತ್ತು ನಮ್ಮ ಕಡೆ ನೋಡ್ತದ. ಒಬ್ಬ MLA ಅಂದ್ರೆ, ಒಬ್ಬ ಮಂತ್ರಿ ಅಂದ್ರೆ, ಒಬ್ಬ MP ಅಂದ್ರೆ ಕಣ್ಣಾಗ ಎಣ್ಣೆ ಹಾಕೊಂಡು ಇವತ್ತು ಕಣ್ಣಾಗ ಕಣ್ಣಿಟ್ಟು ಇವತ್ತು ನಮ್ಮನ್ನು ನೋಡ್ತಿರ್ತಾರೆ. ಇವತ್ತು ಅವ್ರು ಮಾಡೋದ್ರಿಂದ ಶೆಡ್ ಹೊಡೆಯೋದ ಇಡೀ ಏನ ಶಾಸಕರ ಕುಲಕಣ ಒಂದು ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಮಾಡ್ತಾರೆ. ಆ ಅಸಭ್ಯ ವರ್ತನೆಯನ್ನ ದಯಮಾಡಿ ಅವ್ರು ತಿದ್ದುಕೊಂಡು ಅದನ್ನ ಸರಿಪಡಿಸ್ಕೋಬೇಕು. ಆ ತಪ್ಪನ್ನ ಅವ್ರು ಒಪ್ಕೋಬೇಕು. ಇವತ್ತು ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ AR ಕುಲಕರ್ಣಿ, ಗ್ರಾಮ ಲೆಕ್ಕಾಧಿಕಾರಿ ಪುಟಾಣಿ, ಬಿಜೆಪಿ ಮುಖಂಡರಾದ ಶ್ರೀನಿವಾಸ್ ಪಾಟೀಲ್, ಶೀತಲ್ ಪಾಟೀಲ್, ಕಿರಣ್ ಪಾಟೀಲ್, ವಿನಾಯಕ್ ಬಾಗಡಿ, ಪ್ರಶಾಂತ್ ಅಪರಾಜ್, ಚುನಾಯಿತ ಪಟ್ಟಣ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು.